ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಾರ್ಚ್ 24 ವಿಶ್ವ ಕ್ಷಯರೋಗ ನಿರ್ಮೂಲನಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಮೈಸೂರು ಜಿಲ್ಲಾ RCH ಅಧಿಕಾರಿಗಳು ಹಾಗೂ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರನ್ನ ಮಾತನಾಡಿಸ್ತಾ ಇದ್ದೀವಿ. ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. 2030ಕ್ಕೆ ನಮ್ಮ ವಿಶ್ವವನ್ನ ಕ್ಷಯಮುಕ್ತವನ್ನಾಗಿ ಮಾಡಬೇಕು ಅನ್ನೋ ಗುರಿಯನ್ನ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೊಂದಿದೆ. ನಮ್ಮ ಪ್ರಧಾನಮಂತ್ರಿಯವರು 2025ಕ್ಕೆ ಭಾರತವನ್ನ ಕ್ಷಯಮುಕ್ತವನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆ ಗುರಿ ಇನ್ನೂ ನಾವು ಸಾಧಿಸಕ್ಕಾಗಿಲ್ಲ. ಆದ್ರೆ 2030ಕ್ಕಾದ್ರೂ ನಮ್ಮ ಭಾರತವನ್ನ ಕ್ಷಯಮುಕ್ತವನ್ನಾಗಿ ಮಾಡಬೇಕು ಅಂತ ಅಂದ್ರೆ ಪ್ರತಿ ಗ್ರಾಮವೂ ಕೂಡ ಕ್ಷಯಮುಕ್ತವಾಗಬೇಕು. ಹೀಗಾಗಿ ನಮ್ಮ ಮೈಸೂರನ್ನ ಕ್ಷಯಮುಕ್ತ ಮೈಸೂರು ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳೇನು, ಇದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮೊಹಮ್ಮದ್ ಸಿರಾಜ್ ಅಹಮದ್ ಅವರು. ಮೊಹಮ್ಮದ್ ಸಿರಾಜ್ ಅಹಮದ್ ಅವರೇ, ಹೇಳಿ, ಕೊರೋನಾದಲ್ಲಿ ನಾವು ಪ್ರಿಕಾಷನ್ಸ್ ತಗೊಂಡ ಹಾಗೆ ಇದರಲ್ಲೂ ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ. ಯಾಕೆಂದ್ರೆ ಇದು ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆನೆ. ಇದು ಯಾವ ರೀತಿ ಹರಡತ್ತೆ, ಹೇಗೆ ತೊಂದರೆ ಮಾಡತ್ತೆ ಅಂತ ಹೇಳ್ತೀರಾ? ಕ್ಷಯ ರೋಗ ಅಂದ್ರೆ ಹೊಸ ಕಾಯಿಲೆ ಎಲ್ಲ. ಇದು ಸುಮಾರು ವರ್ಷದಿಂದ ಸುಮಾರು 146 ವರ್ಷದಿಂದ ಕೂಡ ಇದು ಇದೆ. ಬಟ್ ನಮ್ಗೆ ಇದೇ TB ಕಾಯಿಲೆ ಅಂದ್ರೆ ಕ್ಷಯ ಕಾಯಿಲೆ ಅಂತಾನೆ ಗೊತ್ತಾಗಿದ್ದು 146 ವರ್ಷದಿಂದ ನಮ್ಗೆ ಇದು ಗೊತ್ತಾಯ್ತು. ಅಂದ್ರೆ ಒಬ್ಬರು ವಿಜ್ಞಾನಿ, ಅವ್ರ ಹೆಸರು ರಾಬರ್ಟ್ ಕೋಚ್ ಅಂತ, ಅವರು 1882ನಲ್ಲಿ ಇದು ಫಸ್ಟ್ ಇದು ಹಿಡಿದಿದ್ರು. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತ ಒಂದು ಈ ಬ್ಯಾಕ್ಟೀರಿಯಾ ಇದೊಂದು ಹಿಡಿದಿದ್ರು. ಸೊ ಈಗ ಅವಾಗಿಂದ ಇದ್ರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಕೇಸಸ್ಗಳು ನಮ್ಗೆ ಕಾಣಿಸ್ತಾ ಇದೆ. ಅಂದ್ರೆ ನಾವು ಈಗ ತಾವು ಹೇಳ್ದಂಗೆ ಈಗ ವಿಶ್ವದಲ್ಲೇ ಕೂಡ ನಾವು ಒಂದು 2030ರಲ್ಲಿ ನಾವು ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ತಗೊಂಡಿದ್ರು ಕೂಡ ನಮ್ಮ ಪ್ರಧಾನ ಮಂತ್ರಿಯವರು ಇಲ್ಲ, ನಾವು ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ನಾವು ನಿಯಂತ್ರಣ ಪಡ್ತೀವಿ ಅಂತ, ನಾವು ಕ್ಷಯಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2025ನಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು 2018ನಲ್ಲಿ ಇದೊಂದು ಘೋಷಣೆ ಕೂಗಿದ್ರು. ಆ ನಿಟ್ಟಿನಲ್ಲಿ ಏನಾಯ್ತು ಅಂದ್ರೆ ಸುಮಾರು ಚೇಂಜಸ್ ಕೂಡ ಮಾಡಿದ್ರು. ನಾವು ಯಾವ ತರ ನಾವು ಪ್ಲಾಟ್ಫಾರ್ಮ್ ಮಾಡಿದ್ರು, ಯಾವ ತರ ನಾವು ನಿರ್ಮೂಲನೆ ಮಾಡಕ್ಕೆ ಯಾವ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನಿಂಗ್ ಎಲ್ಲ ಆಗಿದ್ದು. ಆ ಮಧ್ಯದಲ್ಲಿ ಕೋವಿಡ್ ಅಂತ ಕಾಯಿಲೆ ಬಂದ್ಬಿಟ್ಟು ನಾವು ಸುಮಾರು ಏನ್ ಪ್ಲಾನ್ ಮಾಡಿದ್ರು, ನಾವು ಇದು ಕ್ಷಯಮುಕ್ತ ಮಾಡಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ನಮ್ಗೆ ವಿಳಂಬ ಆಯ್ತು. ವಿಳಂಬ ಆಗಿದ್ರು ಕೂಡ ನಾವು ಸುಮಾರು ಕೇಸಸ್ ಏನಿತ್ತು ಮುಂಚೆ ನಮ್ಗೆ ಏನ್ ಕೇಸಸ್ ಬರ್ತದೆ ಅದಕ್ಕಿಂತ ಸುಮಾರು ಕೇಸಸ್ ನಮಗೆ ಕಡಿಮೆ ಆಗಿದೆ. ಬಟ್ ಕೋವಿಡ್ ನಲ್ಲೂ ಕೂಡ ನಾವು ಪ್ಲಾನಿಂಗ್ ಮಾಡಿದೀವಿ. ಕ್ಷಯ ರೋಗಕ್ಕೆ ನಾವು ಯಾವ ತರ ಪ್ಲಾನಿಂಗ್ ಮಾಡಿದೀವಿ ಅದೇ ತರ ಪ್ಲಾನಿಂಗ್ ನಾವು ಕೋವಿಡ್ ನಲ್ಲೂ ಕೂಡ ನಾವು ಉಪಯೋಗಿಸಿದ್ವಿ. ಅದೇ ನಾವು ಒಂಥರ ಟ್ರಯಲ್ ಬೇಸಿಸ್ ಮೇಲೆ ನಾವು ಯಾವ ತರ ಸ್ಟ್ರಾಟಜಿಸ್ ನಾವು ಕ್ಷಯ ಮುಕ್ತಾಗಿ ನಾವು, ಯಾಕಂದ್ರೆ ಅದನ್ನು ಶ್ವಾಸಕೋಶ ಕಾಯಿಲೆ, ಇದನ್ನು ಶ್ವಾಸಕೋಶ ಕಾಯಿಲೆ, ಹಂಗಾಗ್ಬಿಟ್ಟು ನಾವು ಅದನ್ನು ಕೂಡ ಇದೇ ಸೇಮ್ ಸ್ಟ್ರಾಟಜಿಸ್ ನಾವು ಮಾಡಿದಾಗ ಸುಮಾರು ಕೋವಿಡ್ ಕೂಡ ಕಂಟ್ರೋಲ್ ಬಂದು ಒಂದು 2-3 ವರ್ಷದಲ್ಲಿ ನಮಗೆ ಕೋವಿಡ್ ಆಲ್ಮೋಸ್ಟ್ ನಾವು ನೀಲ್ ತರಾನೇ ಆಗಿದೆ. ಸೊ ಅದೇ ತರ ಈ ಕಾಯಿಲೆನೂ ಕೂಡ ಎಲ್ಲರೂ ಸೇರಿ ನಮ್ ಜೊತೆ ಕೈ ಜೋಡಿಸಿದ್ರೆ ಇದು ಏನು ದೊಡ್ಡ ಕಾಯಿಲೆ ಇಲ್ಲ. ಸೊ ಜಸ್ಟ್ ಈಗ ನಮ್ಗೆ ಎಲ್ಲ ಸಾರ್ವಜನಿಕರಿಂದ ನಮ್ ಜೊತೆ ಆದ್ರೆ 100% ನಾವು ಕ್ಷಯ ರೋಗ ಏನಿದೆ ಕಂಟ್ರೋಲ್ ಮಾಡಕ್ಕೆ ನಾವು ಸಾಧ್ಯತೆ ಇರುತ್ತೆ. ಶ್ವಾಸಕೋಶ ತೊಂದರೆ ಅಂತ ಹೇಳಿದ್ರಿ, ಏನು ತೊಂದರೆ ಮಾಡುತ್ತೆ ಇದು? ಇದು ಒಂದು ಸಾಂಕ್ರಾಮಿಕ ರೋಗ. ಇದು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಗಾಳಿನಲ್ಲಿ ಹರಿಯೋದು ಕಾಯಿಲೆ ಇದು. ಸೊ ಒಬ್ಬ TB ಕಾಯಿಲೆ ಅಂತ ನಾವು ಇದ್ರೆ ಅವನು ಅಕಸ್ಮಾತ್ ಅವನು ಟ್ರೀಟ್ಮೆಂಟ್ ತಗೊಳ್ದಿಂಗೆ ಹಂಗೆ ಅವನು ಒಂದು ವರ್ಷದಲ್ಲಿ 10-15 ಜನಗೆ ಅವನು ಸ್ಪ್ರೆಡ್ ಮಾಡ್ಬೋದು ಅವನು. ಮತ್ತೆ ಅದೇ ತರ ಅವನು ಏನು ಔಷಧಿ ತಗೊಂಡಿಲ್ಲ ಆದ್ರೆ ಒಂದು 2-3 ವರ್ಷದಲ್ಲಿ ಅವನು ಕಾಂಪ್ಲಿಕೇಶನ್ಸ್ ಆಗಿ ಡೆತ್ ಕೂಡ ಆಗಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಈಗ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಕಂಪೇರ್ ಮಾಡಿದ್ರೆ 1/4 ಅಂದ್ರೆ ನಾವು 40% ಜನಸಂಖ್ಯೆ ಏನಿದೆ ಅದೆಲ್ಲರೂ ನಾವು TBಗೆ ಎಕ್ಸ್ಪೋಸ್ ಆಗಿದೀವಿ. ನಾವು ಆಲ್ರೆಡಿ ಎಕ್ಸ್ಪೋಸ್ ಬೇರೆ, ಇನ್ಫೆಕ್ಷನ್ ಆಗೋದು ಬೇರೆ. ಅಂದ್ರೆ ನಮಗೆ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನಾವು ಚೇನ್ ಮುರಿಬೇಕು. ನಾವು ಈಗ ಫಸ್ಟ್ ಮುಂಚಿತವಾಗಿ ನಾವು ಕೆಮ್ದಾಗ ರಕ್ತ ಬಿದ್ರೇನೆ ನಾವು ಲಕ್ಷಣಗಳು ಅಂತ ತಿಳ್ಕೊಂಡಿದ್ವಿ. ಈ ತರ ಇಲ್ಲ. ಈಗ ನಾವು 2 ವಾರಕ್ಕಿಂತ ಜಾಸ್ತಿ ಕೆಮ್ಲಿದ್ರೆ, 2 ವಾರಕ್ಕಿಂತ ಹೆಚ್ಚು ಜ್ವರನೂ ಕೂಡ ರಾತ್ರಿ ಜ್ವರ ಅಂದ್ರೆ ಬೆಳಗ್ಗೆ ಸ್ವಲ್ಪ ಜಸ್ಟ್ ಮೈ ಬೆಚ್ಚಗಿರುತ್ತೆ ಅಷ್ಟೇ, ರಾತ್ರಿ ವೇಳೆಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಗೆ ಕೆಮ್ದಾಗ ಸ್ವಲ್ಪ ಏನಾಗತ್ತೆ ಅಂದ್ರೆ ಎದೆ ನೋವು ಆಗೋದು, ಇಲ್ಲಾಂದ್ರೆ ಕೆಮ್ದಾಗ ಒಂದೊಂದ್ಸತಿ ಚೂರು ರಕ್ತ ಬೀಳೋದು, ಇದನ್ನು ಕೂಡ TB ಲಕ್ಷಣಗಳು. ಜೊತೆಗೆ ಇನ್ನೊಂದು ತೂಕ ಕಡಿಮೆ ಆಗುತ್ತೆ, ಹಸು ಕಡಿಮೆ ಆಗುತ್ತೆ. ಸೊ ಇದು ಮುಖ್ಯವಾಗಿ ಒಂದು 4 ಲಕ್ಷಣಗಳು. ಇದು ಅಕಸ್ಮಾತ್ ಇಂತ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಾವು ಹತ್ರವಾದ ಯಾವ್ದಾದ್ರು PSC ಇರುತ್ತೆ, ನಮ್ಮ ಸರ್ಕಾರಿ ಆಸ್ಪತ್ರೆ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಕಫ ಏನಾದ್ರು ಪರೀಕ್ಷೆ ಮಾಡಿಸಿದ್ರೆ ನಾವು ಪರೀಕ್ಷೆದಲ್ಲಿ ಸಿಕ್ಕಿದ್ರೆ ಅಕಸ್ಮಾತ್ ಕಾಯಿಲೆ ಅಂತ ಗೊತ್ತಾದ್ರೆ ಅಲ್ಲಿ ನಾವು ಟ್ರೀಟ್ಮೆಂಟ್ ನಾವು ಉಚಿತವಾಗಿ ಕೊಡ್ತೀವಿ. ಈಗ ಬೇರೆ ನಾವು ಶ್ವಾಸಕೋಶ ಒಂದೇ ಅಂತ ಇಲ್ಲ, ಈಗ ಶ್ವಾಸಕೋಶ ಬಿಟ್ಟು ಬೇರೆ ಆರ್ಗನ್ಸ್ ಕೂಡ ನಮ್ಮ ಬಾಡಿ ಈ TB ಕಾಯಿಲೆಯಿಂದ ಎಫೆಕ್ಟ್ ಆಗುತ್ತೆ. ಒಂದು ಕೂದಲು ಮತ್ತೆ ಹಲ್ಲು ಬಿಟ್ಟು ಬಾಡಿ
ಬಾಡಿಯಿಂದ ಎಲ್ಲ ಪಾರ್ಟ್ಸ್ನು ಕೂಡ ಎಫೆಕ್ಟ್ ಆಗ್ಬೋದು. ಓಹೋ. ಕಣ್ ಟಿಬಿನೂ ಬರ್ಬೋದು, ಮೂಳೆ ಟಿಬಿ ಕಾಮನ್ ಆಗಿದೆ ಈಗ, ಮೂಳೆ ಟಿಬಿ ಬರ್ಬೋದು, ಹೊಟ್ಟೆ ಟಿಬಿ ಬರುತ್ತೆ, ಮತ್ತೆ ನೀರು ಸೇರ್ಕೊಳ್ಳೋದು, ಶ್ವಾಸಕೋಶದಲ್ಲಿ ನೀರು ಸೇರ್ಕೊಳ್ಳೋದು, ಇದೆಲ್ಲ ನಾವು ಎಕ್ಸ್ಟ್ರಾ ಪಲ್ಮನರಿ ಅಂತ ನಾವು ಹೇಳ್ತೀವಿ. ಸೊ ಈಗ ಸುಮಾರು ಅಂದ್ರೆ ಅವರಿಗೂ ಈ ಹೊಟ್ಟೆ ಟಿವಿ ಮೂಳೆ ಟಿವಿ ಅಂತೆಲ್ಲ ಹೇಳಿದ್ರೆ ಅವ್ರಿಗೂ ಇದೇ ಲಕ್ಷಣಗಳಿರುತ್ತಾ ಬೇರೆ ಇವ್ರಿಗೆ ಮೇನ್ ಆಗಿ ಅವರು ಮೂಳೆ ನೋವು ಅಂದ್ರೆ ಮೂಳೆ ಪೇನ್ ಇರುತ್ತೆ, ಬಾಡಿ ಪೇನ್ ಬರ್ತಾ ಇರುತ್ತೆ, ಜಾಯಿಂಟ್ಸ್ ಪೇನ್ ಎಲ್ಲ ಬರ್ತಾ ಇರುತ್ತೆ, ಅವ್ರು ಬೇರೆ ಪೇನ್ ಕಿಲ್ಲರ್ ಮಾತ್ರ ನುಂಗ್ತಾ ಇರ್ತಾರೆ. ಅವಾಗ ಎಕ್ಸ್ರೇ ತಗೊಂಡ್ರೆ ಗೊತ್ತಾಗೋದು ಎಕ್ಸ್ರೇಲಿ ಮೂಳೆಲಿ ಟಿಬಿ ಇದು ಚೇಂಜಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ತರ ಇರುತ್ತೆ. ಈಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಪರೀಕ್ಷೆ ನಾವು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ನೀರಲ್ಲಿ ಟಿಬಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆವಾಗಲೂ ಕೂಡ ಇದೇ ಟ್ರೀಟ್ಮೆಂಟ್ ನಮ್ಮಲ್ಲಿ ಇರುತ್ತೆ. ಈ ಶ್ವಾಸಕೋಶದಲ್ಲಿ ಏನ್ ಟಿಬಿ ಇರುತ್ತೆ, ಕಫದಲ್ಲಿ ಏನ್ ಟಿಬಿ ಇರುತ್ತೆ, ಇದು ಮೇನ್ ಆಗಿ ಸ್ಪ್ರೆಡ್ ಆಗುತ್ತೆ, ಒಬ್ಬರಿಂದ ಸ್ಪ್ರೆಡ್ ಆಗುತ್ತೆ. ಇದು ಎಕ್ಸ್ಟ್ರಾ ಪಲ್ಮನರಿ ಅಂತ ನಾವು ಶ್ವಾಸಕೋಶ ಬಿಟ್ಟು ನಾವು ಬೇರೆ ಕಡೆ ಎಲ್ಲಿ ಟಿಬಿ ಇರುತ್ತೆ ಅದು ಸ್ಪ್ರೆಡ್ ಆಗಲ್ಲ. ಅದು ಸೊ ನಾವು ಒಂದು ಕ್ಲೋಸ್ಡ್ ಮತ್ತು ಒಂದು ಓಪನ್ ಟಿಬಿ ಅಂತ ನಾವು ಹೇಳ್ತೀವಿ. ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಜಾಸ್ತಿಯಾಗಿ ನಾವು ಶ್ವಾಸಕೋಶ, ಯಾಕಂದ್ರೆ ಇದು ಒಬ್ಬರಿಂದ ಒಬ್ರದ್ದು ಹರಡುತ್ತೆ ಅಂತ ಹೇಳ್ಬಿಟ್ಟು ನಾವು ಮೇನ್ ಆಗಿ ಫೋಕಸ್ ಮಾಡ್ತಿರೋದು. ಸೊ ಈಗ ಒಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರು ಬಂದ್ರೆ ನಾವು ಕಫ ಪರೀಕ್ಷೆ ಮಾಡಿಸ್ತೀವಿ. ಜೊತೆಗೆ ಈಗ ನಾನು ಅವಾಗಲೇ ಹೇಳಿದೆ, ನಮ್ಮ ಪ್ರಧಾನಮಂತ್ರಿ ಅವರು 2018ನಲ್ಲಿ ಏನು ಘೋಷಣೆ ಕೂಗಿದ್ರು 2025ನಲ್ಲಿ ನಾವು ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ, ಆವಾಗ ಸುಮಾರು ಚೇಂಜಸ್ ಮಾಡಿದ್ರು. ಈಗ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಟೆಸ್ಟಿಂಗ್ ಮಾಡ್ತಾ ಇದ್ರು ಕಫ ಪರೀಕ್ಷೆ. ಈಗ ಮೈಕ್ರೋಸ್ಕೋಪ್ ಅಲ್ಲಿ ಕೂಡ ಈಗ ಅದಕ್ಕಿಂತ ಜಾಸ್ತಿ ಒಂದು ಅಡ್ವಾನ್ಸ್ಡ್ ಇದು ಸಿಬಿನೆಟ್ ಟೆಸ್ಟಿಂಗ್ ಅಂತ ಇದೆ. ಸಿಬಿನೆಟ್ ಟೆಸ್ಟಿಂಗ್ ಅಂದ್ರೆ ಏನಂದ್ರೆ, ಈಗ ನಾವು ಏನ್ ಪರೀಕ್ಷೆ ಮಾಡ್ತೀವಿ ಮೈಕ್ರೋಸ್ಕೋಪ್ ಅಲ್ಲಿ ಅದಕ್ಕಿಂತ ಒಂದು 10 ಪಟ್ಟು ಚೆನ್ನಾಗಿ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಒಂದು ಸ್ವಲ್ಪ ಕ್ರಿಮಿಗಳನ್ನು ಕೂಡ ನಮ್ಮ ಇದರಲ್ಲಿ ಇದ್ರೆ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಇದು ಎಲ್ಲಾ ತಾಲೂಕು ಆಸ್ಪತ್ರೆಲೂ ಲಭ್ಯ ಇದೆಯಾ ಈ ಸಿಬಿನೆಟ್ ಅನ್ನೋದು? ಈ ಸಿಬಿನೆಟ್ ಮಿಷಿನ್ಸ್ ಎಲ್ಲಾ ಕಡೆ, ಸಿಬಿನೆಟ್ ಮತ್ತೆ ಟ್ರೂನೆಟ್ ಮಿಷಿನ್ಸ್ ಅಂತ ಎಲ್ಲಾ ತಾಲೂಕಲ್ಲಿ ಇದೆ. ಈಗ ಎಲ್ಲಾ ಹೋಬಳಿ ಮಟ್ಟಲ್ಲೂ ಕೂಡ ಈಗ ಎಲ್ಲಾ ಕಡೆ ಬರ್ತದೆ. KR ಆಸ್ಪತ್ರೆ ಇದೆ, ಮೈಸೂರಲ್ಲಿ PKT ಸ್ಯಾನಿಟೋರಿಯಂ ಅಲ್ಲಿ ಇದೆ, ಮತ್ತೆ ನಮ್ಮ DTC ಅಂದ್ರೆ ಡಿಸ್ಟ್ರಿಕ್ಟ್ ಟಿಬಿ ಸೆಂಟರ್ ಅಂತ ಇದೆ, ನಮ್ಮ ಆಫೀಸಲ್ಲೂ ಒಂದು ಇಟ್ಕೊಂಡಿದೀವಿ. ಇವ್ನು ಪ್ರೈವೇಟ್ ಪೇಷಂಟ್ಸ್ ಇದ್ರು ಕೂಡ ನಮ್ ಪೇಷಂಟ್ಸ್ಗೆ ಬೇಕಾದ್ರೆ ನಮ್ ಕಫ ನಮ್ಮ ಹತ್ರ ಆಫೀಸಲ್ಲಿ ಕಳ್ಸ್ಕೊಟ್ಬಿಟ್ಟು ನಾವು ರಿಪೋರ್ಟ್ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲರಿಗೂ ಅರಿವು ಮೂಡಿಸಿದ್ವಿ. ಸಿಬಿನೆಟ್ ಟೆಸ್ಟಿಂಗ್ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂದ್ರೆ ಅದ್ರಲ್ಲಿ ಡ್ರಗ್ ರೆಸಿಸ್ಟೆನ್ಸ್ ಕೂಡ ಗೊತ್ತಾಗುತ್ತೆ. ಅದ್ರಲ್ಲಿ ಯಾವ ಔಷಧಿ ಈ ಪೇಷಂಟ್ಗೆ ಸೂಟ್ ಆಗತ್ತೆ ಇಲ್ಲ. ಯಾಕಂದ್ರೆ ಈಗ ಒಂದು ಪೇಷಂಟ್ಗೆ ಒಂದು ಯಾವ್ದೊಂದು AKT4 ಯಾವ್ದೊಂದು ಮಾತ್ರೆ ಕೊಟ್ಬಿಡ್ತೀವಿ ನಾವು. ಕೊಟ್ಟಾಗ ಅಲ್ಲಿ ಫಿಕ್ಸ್ಡ್ ಮಾತ್ರೆ ಇರುತ್ತೆ ಅಲ್ಲಿ. ಸೊ ಆ ಒಂದು ಪೇಷಂಟ್ಗೆ ಅದು 4 ಮಾತ್ರೆ ಅದು ಕಾಂಬಿನೇಷನ್ ಇರುತ್ತೆ. ಆ 4 ಮಾತ್ರೆ 2 ಮಾತ್ರೆ ಕೆಲಸ ಮಾಡ್ತಾ ಇರುತ್ತೆ, 2 ಮಾತ್ರೆ ಕೆಲಸ ಮಾಡ್ತಾ ಇರಲ್ಲ. ಆ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಟ್ರೀಟ್ಮೆಂಟ್ ಆಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ, ಇವರು ಟಿವಿ ಫ್ರೀ ಇದೆ ಅಂತ ತಿಳ್ಕೊಂತೀವಿ. ಸೊ ಒಂದ್ 2 ವರ್ಷ ಆದ್ಮೇಲೆ ತಿರ್ಗಿ ಒಂದು ರಿಲ್ಯಾಪ್ಸ್ ಆಗಿ ಬರ್ತಾನೆ ನಾವು. ಸೊ ನಾವು ಏನ್ ಟೆಸ್ಟಿಂಗ್ ಸಿಬಿನೆಟ್ ಅಲ್ಲಿ ಟೆಸ್ಟಿಂಗ್ ಮಾಡ್ತೀವಿ, ಈ ಟೆಸ್ಟಿಂಗ್ ಅಲ್ಲಿ ನಮಗೆ ಡ್ರಗ್ ಸೆನ್ಸಿಟಿವಿಟಿನೂ ಕೂಡ ಗೊತ್ತಾಗುತ್ತೆ. ಸೊ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನಾವು ಈ ಟ್ರೀಟ್ಮೆಂಟ್ ಅವ್ನಿಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು, ಅವ್ರಿಗೆ ಕೆಲಸ ಮಾಡತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂಚೆ ತೀರ್ಮಾನ ಮಾಡ್ಬಿಟ್ಟು ಯಾವ ಲೈನ್ ಆಫ್ ಟ್ರೀಟ್ಮೆಂಟ್ ಹಾಕ್ಬೇಕು ನಾವು ಆ ಲೈನ್ ಆಫ್ ಟ್ರೀಟ್ಮೆಂಟ್ ಹಾಕ್ತಿವಿ. ಎಷ್ಟು ಸಮಯ ತಗೋಬೇಕಾಗತ್ತೆ ಮೇಡಮ್? ಇದು ಒಂದು 6 ತಿಂಗಳು ಮಾತ್ರ ತಗೋಬೇಕು. ಅದೇ ತರ ಬೇರೆ ಮೂಳೆ ಟಿಬಿ ಇಲ್ಲಿ, ಮಿದ್ಲಿ ಟಿಬಿ ಇಲ್ಲಿ, ಏನಾದ್ರು ಟಿಬಿ ಒಂದು ಎಲ್ಲಾದ್ರೂ ಬೇರೆ ಒಂದು ಕಾಂಪ್ಲಿಕೇಟ್ ಟಿಬಿ ಇದ್ರೆ ನಾವು ಏನ್ 6 ತಿಂಗಳ ವೇಳೆ ಇದೆ ಅದು ಬೇಕಾದ್ರೆ ನಾವು ಎಕ್ಸ್ಟೆಂಡ್ ಮಾಡ್ಬಿಟ್ಟು 9 ಇಂದ 1 ವರ್ಷನೂ ಕೂಡ ಎಕ್ಸ್ಟೆಂಡ್ ಮಾಡಕ್ಕೂ ಅದನ್ನು ಕೂಡ ಪ್ರಾವಿಷನ್ ಇದೆ. 6 ರಿಂದ 9 ತಿಂಗಳು ಔಷಧಿಯನ್ನ ತಗೊಳ್ಬೇಕು ಅಂತ ಅಂದ್ರಿ, ಅದು ನಿಮ್ಮಲ್ಲಿಗೆ ಬಂದು ತಗೋಬೇಕು ಡಾಟ್ಸ್ ಚಿಕಿತ್ಸೆ ಅಂತ? ಡಾಟ್ಸ್ ಅಂತ ಇರುತ್ತೆ. ಡಾಟ್ಸ್ ಅಂದ್ರೆ ನಾವು ಡೈಲಿ ಅಬ್ಸರ್ವ್ ಅಂದ್ರೆ ಮೇನ್ ಉದ್ದೇಶ ಅಂದ್ರೆ ನಾವು ಮಾತ್ರೆ ತಿಂತಾ ಇದ್ರೆ ಯಾರಾದ್ರೂ ಸೂಪರ್ವೈಸ್ ಮಾಡಬೇಕು, ಮೇನ್ ಅದೇ ಉದ್ದೇಶ. ಹಂಗಾಗ್ಬಿಟ್ಟು ನಾವು ಡಾಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ PSC ಗೆ ಈಗ ಅಕಸ್ಮಾತ್ ಫ್ಯಾಮಿಲಿ ಡಾಟ್ಸ್ ಅಂತಾನು ಕೊಡ್ತೀವಿ ನಾವು. ಯಾರಾದ್ರೂ ಬೆಡ್ ರಿಡನ್ ಇರ್ತಾರೆ, ಅವ್ರು ಡೈಲಿ ಬರಕ್ ಆಗಲ್ಲ, ಸೊ ಅವ್ರ ಮನೆಯಲ್ಲಿ ಯಾರಾದ್ರೂ ಎಜುಕೇಟೆಡ್ ಪರ್ಸನ್ಸ್ ಇದ್ರೆ ನಾವು ಅವ್ರಿಗೆ ಮಾತ್ರೆ ಕೊಟ್ಬಿಟ್ಟು ನಮ್ಮ ಸ್ಟಾಫ್ ಒಂದು ವೀಕ್ಲಿ ಒಂದ್ಸತಿ ಸ್ಟಾಫ್ ಹೋಗ್ಬಿಟ್ಟು ಅವ್ರಿಗೆ ಅಪ್ಡೇಟ್ ಮಾನಿಟರ್ ಮಾಡ್ಕೊಂತಾರೆ, ಇಲ್ಲ ಫೋನ್ ಮೂಲಕ ಮಾನಿಟರ್ ಮಾಡ್ಕೊಂತಾರೆ. ಬಟ್ ನಮ್ಮಲ್ಲಿ ನಿಕ್ಷೆ ಅಂತ ಒಂದು ಆಪ್ ಇದೆ. ಆ ಆಪ್ ಮಾತ್ರ ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ನಾವು ಕ್ರೆಡೆನ್ಶಿಯಲ್ಸ್ ಕೊಟ್ಟಿದೀವಿ. ಅಕಸ್ಮಾತ್ ಏನಾದ್ರು ಸಸ್ಪೆಕ್ಟೆಡ್ ಪೇಷಂಟ್ಸ್ ಇದ್ರೆ ನಾವು ಆಪ್ ಮೂಲಕ ಕಳ್ಸಿಕೊಟ್ರೆ ಅದು ಎಲ್ಲಿಂದ ರೆಫರ್ ಆಗಿದೆ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ. ಮತ್ತೆ ಇನ್ ಜೊತೆಗೆ ನಾವು ಡೈಲಿ ಅವರಿಗೆ ಟ್ರೀಟ್ಮೆಂಟ್ ನಾವು ಏನು ಕೊಡ್ತಾ ಇರ್ತೀವಿ ಆ ಟ್ರೀಟ್ಮೆಂಟ್ ಕೂಡ ನಾವು ಮಾನಿಟರ್ ಮಾಡ್ಕೊಡ್ತೀವಿ. ಇಷ್ಟೆಲ್ಲ ಮಾತ್ರೆ ತಗೊಳ್ಬೇಕಾದ್ರೆ ಅವರಿಗೆ ನ್ಯೂಟ್ರಿಷನ್ ಕೂಡ ಅಷ್ಟೇ ಬೇಕಾಗುತ್ತೆ, ಜೊತೆಗೆ ಅವರ ದೇಹ ಅಷ್ಟೇ ಕೃಷಿ ಆಗ್ಬಿಡುತ್ತೆ. ಅದಕ್ಕೆ ಏನಾದ್ರೂ ಸರ್ಕಾರದ ಕಡೆಯಿಂದ? ಅದೇ ಮೇಡಮ್, ಈಗ ನಾನು ನಿಕ್ಷಯ ಪೋಷಣ್ ಯೋಜನಾ ಅಂತ ಒಂದು ಯೋಜನಾ ಇದೆ. ಇದರಲ್ಲಿ ಈಗ ಸರ್ಕಾರದಿಂದ ಏನ್ ಮಾಡ್ತಾರೆ ಅಂದ್ರೆ, ಈಗ ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಏನು ಕೊಡೋಕ್ಕಾಗಲ್ಲ ಅಂದ್ರೆ ಒಂದು ಇನ್ಸೆಂಟಿವ್ ಅಂತ ಮೂಲಕ ಒಂದು ಅಮೌಂಟ್ ಅವ್ರಿಗೆ ಒಂದು ಫಿಕ್ಸ್ ಆಗಿದೆ. ಮುಂಚೆ ಎಲ್ಲ ಒಂದು 500 ರೂಪಾಯಿ ಒಂದು ತಿಂಗಳಿಗೆ ಅಂತ ಕೊಟ್ಟಿದ್ದು, ಈಗ ಒಂದು ಹೋದ ವರ್ಷದಿಂದ 1,000 ರೂಪಾಯಿ ಒಂದು ತಿಂಗಳಿಗೆ, ಅಂದ್ರೆ ಅವ್ರು 6 ತಿಂಗಳು ಮಾತ್ರ ತಗೊಂಡ್ರೆ 6,000 ರೂಪಾಯಿ ಅವ್ರಿಗೆ ಬರುತ್ತೆ.
ಅದೇ ಎಕ್ಸ್ಟೆಂಡ್ ಆಗಿ 9 ತಿಂಗಳು ಏನಾದರೂ ಎಕ್ಸ್ಟೆಂಡ್ ಆದರೆ ಮಾತ್ರೆ ತಗೊಳ್ಳೋದು ಇನ್ನು 9 ತಿಂಗಳು ಕೂಡ ಅವ್ರಿಗೆ ಖಾತೆಗೆ ಜಮಾ ಆಗುತ್ತೆ. ಈ ವರ್ಷದ ಥೀಮ್ ಏನಿಟ್ಟಿದ್ದಾರೆ? ಪ್ರತಿ ವರ್ಷನೂ ಕೂಡ ಒಂದು ಸ್ಲೋಗನ್, ಒಂದು ಘೋಷಣೆ ಕೂಗ್ತಾರೆ ಸರ್ಕಾರದಿಂದ. ಸೊ ಏನಕ್ಕಂದ್ರೆ ನಾವು ಪೂರ್ತಿ ವರ್ಷ ಇದೇ ತರ ನಾವು ಅರಿವು ಮೂಡಿಸ್ಬಿಟ್ಟು ಜನಗಳಿಗೆ, ಸಾರ್ವಜನಿಕರಿಗೆ ಟಿಬಿ ಅರಿವು ಮೂಡಿಸ್ಬಿಟ್ಟು ನಾವು ಕ್ಷಯಮುಕ್ತ ಮಾಡ್ಬೇಕಂತ. ಸೊ ಈ ವರ್ಷದ ಘೋಷಣೆ ಬಂದು ಭಾರತದ ನೇತೃತ್ವದಲ್ಲಿ ಜನರ ಶಕ್ತಿನೊಂದಿಗೆ ನಾವು ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡಬಹುದು. ಅಂದ್ರೆ ನಾವು ಎಲ್ಲಾ ಜನಗಳದ್ದು ಸಹಭಾಗಿ ಇದ್ರೆ ಭಾರತದಲ್ಲಿ ನಾವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯತೆ ಅಂತ ಹೇಳ್ಬಿಟ್ಟು ಇದು ಸಿಂಪಲ್ ಆಗಿ ಒಂದು ಈ ಘೋಷಣೆ ಇದೆ ಮೇಡಮ್. ಇನ್ನೊಂದು ನಾನು ಹೇಳೋದು ಇಷ್ಟಪಡ್ತೇನೆ. ಈಗ ಒಂದು ಟಿಬಿ ಕಾಯಿಲೆ ಅಂತ ಮನೆಯಲ್ಲಿ ಇದ್ರೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ನಾವು ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಎಲ್ಲ ಮುಂಚೆ ಕೋವಿಡ್ ನಲ್ಲಿ ಮಾಡ್ತಾ ಇರೋದು ಎಲ್ಲರೂ ಗೊತ್ತಿರಂಗೆ. ಅದೇ ತರ ಇಲ್ಲೂ ಕೂಡ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೂಡ ನಮ್ಮ ವರ್ಕರ್ ಹೋಗ್ಬಿಟ್ಟು ಮನೆಯಲ್ಲಿ ನಿಮ್ಗೇನಾದ್ರು ಈ ತರ ಟಿಬಿ ಕಾಯಿಲೆ ಲಕ್ಷಣಗಳು ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೇಳ್ತಾರೆ. ಅಕಸ್ಮಾತ್ ಲಕ್ಷಣಗಳು ಏನಾದ್ರು ಇದ್ರೆ ಅವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಪೂರ್ತಿ ಅವ್ರಿಗೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಮಾಡಿಸ್ಬಿಟ್ಟು ಅವ್ರಿಗೆ ಅಕಸ್ಮಾತ್ ಕಾಯಿಲೆ ಏನಾದ್ರು ಇದ್ರೆ ನಾವು 100% ಅವ್ರಿಗೂ ಕೂಡ ಇದೇ ತರ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅವ್ರಿಗೇನು ಲಕ್ಷಣಗಳಿಲ್ಲ, ಅವ್ರು ಇನ್ನೂ ಎಕ್ಸ್ಪೋಸ್ ಆಗಿಲ್ಲ ಆ ಟಿಬಿಗೆ, ಇದಕ್ಕೂ ಕೂಡ ನಾವು ಲೇಟೆಂಟ್ ಟಿಬಿ ಅಂತ ನಾವು ಕರಿತೀವಿ. ಲೇಟೆಂಟ್ ಟಿಬಿ ಅಂದ್ರೆ ಈಗ ಕಾಯಿಲೆ ನಮ್ಗೆ ಇವಾಗ ಇರ್ಲಿಲ್ಲ, ಇವಾಗ ನಮ್ಗೆ ಲಕ್ಷಣಗಳಿಲ್ಲ, ಮುಂದೆ ಲಕ್ಷಣ ಬರ್ಬೋದು. ಇದನ್ನು ಕೂಡ ಸರ್ಕಾರದಿಂದ ಹೊಸದಾಗಿ ಒಂದು CY TB ಅಂತ ಒಂದು ಟೆಸ್ಟಿಂಗ್ ಬಂದಿದೆ. ಚಿಕ್ಕ ಮಕ್ಳು ಇರ್ತಾರೆ, ಒಂದು 5 ವರ್ಷಕ್ಕಿಂತ ಒಳಗಡೆ ಮಕ್ಕಳಿಗೆ ಅವ್ರಿಗೆ ಫಸ್ಟ್ ನಾವು TB ಇದೆ ಅಂತ ನೋಡ್ತೀವಿ. ಇಲ್ಲ ಆದ್ರೆ ಅವ್ರಿಗೆ ಪ್ರೊಫಿಲಾಕ್ಸಿಸ್ ಅಂತ ಒಂದ್ ಮಾತ್ರೆ ಅವ್ರು 6 ತಿಂಗಳು ತಗೊಳ್ಳೇಬೇಕು. 5 ವರ್ಷಕ್ಕಿಂತ ಕಡಿಮೆ ಮಕ್ಕಳಿದ್ರೆ ಅವ್ರಿಗೂ ಆಸ್ ಎ ಕಾಂಟ್ಯಾಕ್ಟ್ ಫಸ್ಟ್ ರೂಲ್ ಔಟ್ ಮಾಡ್ತೀವಿ. TB ಎಕ್ಸ್ರೇ ಚಿಕ್ಕ ಮಕ್ಕಳಿಗೆ ಎಕ್ಸ್ರೇ ಮಾಡಿಸಿ TB ಕಾಯಿಲೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಅವ್ನಿಗೆ ನಾವು ಒಂದ್ ಮಾತ್ರೆ INH ಅಂತ ಒಂದ್ ಮಾತ್ರೆ ಅವ್ರ ಬಾಡಿ ವೇಟ್ ನೋಡ್ಕೊಂಡು ಈ ಮಾತ್ರೆ ಹೆಂಗ್ ಕೊಡ್ತೀವಿ ಅಂದ್ರೆ ಇವತ್ತು ಹುಟ್ಟಿದ್ರು ಕೂಡ ಆ ಮಗುಗೂ ಕೊಡ್ತೀವಿ. ಬೇರೆ ಮಕ್ಳಿಗೆ ಅಂದ್ರೆ 18 ವರ್ಷ ಮೇಲೆ ಪಟ್ಟು ದೊಡ್ಡವ್ರಿಗೆ ಅವ್ರಿಗೆ ಲಕ್ಷಣಗಳೇ ಇಲ್ಲ ಅಂತ ಅವ್ರಿಗೆ ನಾವು CY TB ಅಂತ ಹೇಳ್ಬಿಟ್ಟು ಒಂದು ಸ್ಕಿನ್ ಟೆಸ್ಟ್ ಇದೆ. ಚರ್ಮದಲ್ಲಿ ಅಕಸ್ಮಾತ್ ಪಾಸಿಟಿವ್ ಬಂದ್ರೆ ಅದನ್ನು ಕೂಡ ಇನ್ನೊಂದು ಮಾತ್ರೆ ಇದೆ. ಆ ಮಾತ್ರೆ ಒಂದು 3 ತಿಂಗಳ ಮಾತ್ರ ನಾವು ವಾರಕ್ಕೆ ಒಂದ್ ಮಾತ್ರ ಅವ್ರಿಗೆ ಕೊಡ್ತೀವಿ. ಯಾರೂ ಕೂಡ ಈ ಟಿಬಿಯಿಂದ ಬಳಲಬಾರದು. ಜೊತೆಗೆ ಸರ್ಕಾರ ಈ ಟಿಬಿಯಿಂದ ಬಳಲ್ತಾ ಇರೋರಿಗೆ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೆ. ಅಂದ್ರೆ ಅವರು ಗುಣವಾಗುವಲ್ಲಿ, ಅಂದ್ರೆ ನಾವಿವಾಗ ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ ಅಂದ್ರೆ ಇದನ್ನೆಲ್ಲ ನಾವು ಪಾಲಿಸಬೇಕಾಗತ್ತೆ. ಯಾಕೆಂದ್ರೆ ಈ ವರ್ಷದ ಥೀಮು ಅದೇನೆ, ಜನರ ಶಕ್ತಿಯೊಂದಿಗೆ ಭಾರತದ ನೇತೃತ್ವದಲ್ಲಿ ಕ್ಷಯವನ್ನ ನಿರ್ಮೂಲನೆ ಮಾಡೋಣ ಅನ್ನೋದು. ಇದೇ ಪ್ರೋಗ್ರಾಮ್ ಅಲ್ಲಿ ಒಂದು ನಿಕ್ಷಯ ಮಿತ್ರ ಅಂತ ಒಂದಿದೆ. ನಿಕ್ಷಯ ಮಿತ್ರ ಅಂದ್ರೆ ಯಾರಾದ್ರೂ ಒಂದು ಪೇಷಂಟ್ಗೆ ಅಡಾಪ್ಟ್ ಮಾಡ್ಕೋಬಹುದು. ಈ 6 ತಿಂಗಳನ್ನು 1 ವರ್ಷನೋ ಒಂದು ಅವ್ರು ಎಷ್ಟು ಮಾತ್ರ ದಿನ ತಗೊಳ್ತಾ ಇರ್ತಾರೆ ಅಡಾಪ್ಟ್ ಮಾಡ್ಕೋಬಹುದು. ಇದು ನಾವು ಪೇಷಂಟ್ಸ್ ಗಳಿಗೆ ನಾವು ನ್ಯೂಟ್ರಿಷನ್ ಕೊಟ್ರೆ ಏನ್ ಮಾತ್ರೆ ತಗೊಳ್ತಾ ಇದಾರೆ ಅದಕ್ಕೆ ಒಳ್ಳೆ ಆಹಾರ ಸಿಕ್ಕಿದ್ರೆ ಮತ್ತೆ ನಾವು ಒಳ್ಳೆ ಏನಾದ್ರು ಪ್ರೋಟೀನ್ ಎನರ್ಜಿ ಪೌಡರ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವ್ರಿಗೆ 100% ಇದು ಕ್ಯೂರ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಜೊತೆಗೆ ನಮ್ ಇನ್ನೊಂದು ಕೊನೆಯದಾಗಿ ಇನ್ನೊಂದು ಹೇಳೋದು ಇಷ್ಟಪಟ್ಟಂದ್ರೆ ನಾವು ಪಂಚಾಯತಿ ಲೆವೆಲ್ ಅನ್ನು ಕೂಡ ಗ್ರಾಮ ಲೆವೆಲ್ ಅನ್ನು ಕೂಡ ಈಗ ಕ್ಷಯಮುಕ್ತ ಮಾಡ್ಬೇಕು ಅಂತ ಹೋದ ವರ್ಷ ನಾವು ಕ್ಷಯಮುಕ್ತ ಗ್ರಾಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡಿ ಅದು 148 ಪಂಚಾಯತಿ ನಮ್ಮಲ್ಲಿ ಲೆಕ್ಕಕ್ಕೆ ಸಿಕ್ಕಿದೆ ಕ್ಷಯಮುಕ್ತ ಪಂಚಾಯತಿಯಾಗಿಂತ. ಸೊ ಇದು ನಾವು ಗ್ರಾಮ ಲೆವೆಲ್ ಕೂಡ ನಾವು ಇದು ಕಾರ್ಯಕ್ರಮ ಮನೆಯಲ್ಲಿ ಕೂಡ ಅರಿವು ಮೂಡಿಸ್ಬಿಟ್ಟು ಈ ಕೆಲಸ ಆಗ್ತದೆ. ಬಟ್ ನಮ್ಗೆ ಸಮಸ್ಯೆ ಅಂದ್ರೆ ಅರ್ಬನ್ ನಲ್ಲಿ ನಮ್ಗೆ ಬಹಳ ಸಮಸ್ಯೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಇರೋದ್ರಿಂದ ಅರ್ಬನ್ ಅಲ್ಲಿ ಮತ್ತೆ ಪೆರಿ ಅರ್ಬನ್ ಏರಿಯಾದಲ್ಲಿ ಇದು ನಾವು ಸಾರ್ವಜನಿಕರಿಗೆ ಏನಂದ್ರೆ ಅಲ್ಲೇನಾದ್ರು ಅಂತ ನಿಮ್ ಕೇಸಸ್ ನಿಮ್ಮಲ್ಲಿ ನಿಮ್ ಫ್ಯಾಕ್ಟ್ರೀಸ್ ಅಲ್ಲಿ ಏನಾದ್ರು ಇದ್ರೆ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡಬೇಡಿ. ಅವ್ರಿಗೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ, 100% ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಕ್ಯೂರ್ ಆಗುತ್ತೆ, ಟ್ರೀಟ್ಮೆಂಟ್ ಇದೆ. ಬಟ್ ಅವರು ಕರೆಕ್ಟ್ ಆಗಿ ನಮ್ಮ ಹತ್ರ ಮಂದಿ ಟ್ರೀಟ್ಮೆಂಟ್ ತಗೊಂಡ್ರೆ 100% ಕ್ಯೂರ್ ಆಗುತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ಮನವಿ ಇದೆ ಅಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ 100% ನಾವು ಮೈಸೂರು ಕ್ಷಯಮುಕ್ತ ಮಾಡಬಹುದು ಅಂತ ನಾವು ಈ ಸಂಕಲ್ಪ ನಾವು ಮಾಡಬಹುದು. ಎಲ್ಲ ಕ್ಷಯ ಮಿತ್ರರ ಆದ್ರೆ ಕ್ಷಯಮುಕ್ತ ಗ್ರಾಮ, ಕ್ಷಯಮುಕ್ತ ಪಂಚಾಯಿತಿ, ಹಾಗೆ ನಗರ, ಹಾಗೆ ದೇಶ, ಹಾಗೆ ನಮ್ಮ ವಿಶ್ವ ಕೂಡ ಕ್ಷಯಮುಕ್ತವಾಗಬಹುದು 2030 ಗಡಿ ಒಳಗೆ ಅಂತಾನೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರೇ, ನಮಸ್ಕಾರ. ನಮಸ್ಕಾರ.